ಪಾಲಿಸೋಣ ಪಾಲಿಸೋಣ ತತ್ವವನ್ನು ರಕ್ಷಿಸೋಣ ಎಐಎಲ್ಯು ಜಿಂದಾಬಾದ್ ಸ್ವಾಭಿಮಾನಕ್ಕಿಲ್ಲ ಸೋಲು, ಆಳುವ ಜನಕ್ಕಿಲ್ಲ ಗೋಳು, ಮಾನಾಭಿಮಾನಕ್ಕಾಗಿ ತಲೆ ಎತ್ತಿ ನಿಲ್ಲು, ತಲೆ ಎತ್ತಿ ನಿಲ್ಲು, ಮಾನಾಭಿಮಾನಕ್ಕಾಗಿ ತಲೆ ಎತ್ತಿ ನಿಲ್ಲು, ತಲೆ ಎತ್ತಿ ನಿಲ್ಲು. ದಾನವಿತ್ತ ದಾನವರು ನಮ್ಮ ಹಿರಿಯ ತಲೆಮಾರು, ರಾಜ್ಯ ಕಟ್ಟಿ ಆಳಿದೋರು ನಾವೇ ಮೂಲ ಮಾನವರು. ದಾನವಿತ್ತ ದಾನವರು ನಮ್ಮ ಹಿರಿಯ ತಲೆಮಾರು, ರಾಜ್ಯ ಕಟ್ಟಿ ಆಳಿದೋರು ನಾವೇ ಮೂಲ ಮಾನವರು. ಆ ಶೂರರ ನೆನೆದೊಡನೆ ಸೋಲನೆಂದು ಒಪ್ಪದಿರು, ನೀ ಸೋಲನೆಂದು ಒಪ್ಪದಿರು. ಸ್ವಾಭಿಮಾನಕ್ಕಿಲ್ಲ ಸೋಲು, ಆಳುವ ಜನಕ್ಕಿಲ್ಲ ಗೋಳು, ಮಾನಾಭಿಮಾನಕ್ಕಾಗಿ ತಲೆ ಎತ್ತಿ ನಿಲ್ಲು, ತಲೆ ಎತ್ತಿ ನಿಲ್ಲು. ಹರಿವ ನದಿಯ ಕಟ್ಟೆಯ ನೋಡು. ಎಲ್ಲರಿಗೂ ಶುಭೋದಯ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಿತ್ರರಾದ ಆದಿತ್ಯ ಸೋಂದಿಯವರೇ, ಇವತ್ತಿನ ವಿಚಾರ ಮಂಡನೆಯನ್ನು ಕೂಡ ಅವರು ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ. ಅದರ ಜೊತೆಗೆ ನಮ್ಮ ಐಲು ಅಧ್ಯಕ್ಷರಾದಂಥ ಹರೇಂದ್ರರವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ನಾರಾಯಣ ಸ್ವಾಮಿಯವರು ಮತ್ತು ಶಂಕರಪ್ಪ ಮತ್ತು ಕಾಂತರಾಜು ಅವರು, ಶಿವಾರೆಡ್ಡಿಯವರು, ಹಾಗೆ ಎಲ್ಲ ಸರ್ವ ಸದಸ್ಯರು ಕೂಡ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದೀರಿ. ಮೊದಲಿಗೆ ನಾನು ಈ ಒಂದು 5ನೇ ಜಿಲ್ಲಾ ಸಮ್ಮೇಳನದ ಶುಭಾಶಯವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ಈ ಒಂದು ಐಲು ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ಅವರಿಗೆ ಅಭಿನಂದನೆಯನ್ನು ಕೂಡ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ನಾನು ಇನ್ವಿಟೇಷನ್ ನೋಡಿದಾಗ ಥೀಮ್ ನೋಡಿದಾಗಲೂ ಕೂಡ ಪ್ರಜಾಪ್ರಭುತ್ವ ರಕ್ಷಿಸಿ, ಉಳಿಸಿ, ಸಂವಿಧಾನವನ್ನು ಕೂಡ ರಕ್ಷಿಸಿ, ಅದರ ಜೊತೆಗೆ ಇನ್ನೂ 4 ಥೀಮ್ ಇತ್ತು. ಒಂದು ಸ್ವಾತಂತ್ರ್ಯ, ನ್ಯಾಯ, ಪ್ರಜಾಪ್ರಭುತ್ವ ಮತ್ತು ಸಮಾಜವಾದ. ಇವು ಈ ದೇಶದ ಬುನಾದಿ. ಹಾಗಾಗಿ ಈ ಥೀಮ್ ನೋಡಿದಾಗ ನನಗೆ ಭಾಳ ಒಂದು ರೀತಿ ಖುಷಿ ಆಯಿತು. ವಿಷಯ ನೀವೇನು ಆಯ್ಕೆಯನ್ನು ಮಾಡಿಕೊಂಡಿದ್ದೀರಿ ಅದು ಇಂದಿನ ದಿನಕ್ಕೆ ಭಾಳ ಪ್ರಸ್ತುತವಾಗಿ ನಾವು ನೋಡಬೇಕಾದಂಥ ವಿಷಯ ಅಂತಕ್ಕಂಥದ್ದನ್ನು ನಾನು ಗಮನಿಸಿದೆ. ಹಾಗಾಗಿ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಹೆಮ್ಮೆ ಅನ್ನೋ ಒಂದು ಉದ್ದೇಶದಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಏನು ಸರ್ಕಾರದ ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾಗಿ 3 ಅಂಗಗಳನ್ನು ನಾವು ನೋಡ್ತೇವೆ: ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ರಂಗ ಕೂಡ ಅದರದೇ ಆದ ಒಂದು ಸ್ಥಾನವನ್ನು ಅಲಂಕರಿಸಿ ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅದು ಮಾಡ್ತಾ ಇದೆ. ಹಾಗಾಗಿ ಇಂಥ ಒಂದು ನಾವು ಏನು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಮೊದಲ ಥೀಮಲ್ಲಿ ಸ್ವಾತಂತ್ರ್ಯ ಅಂತ ಹೇಳಿದೆ. ನಾನು ಮೊದಲು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂತಂದರೆ ಮೊದಲು ನಾವು ಗಳಿಸ್ಕೊಂಡಂಥ ಸ್ವಾತಂತ್ರ್ಯ ಇದೆಯಲ್ಲ, ಅದನ್ನು ನಾವು ಇಂದಿನ ದಿನಗಳಲ್ಲಿ ಸಹ ಭಾಳಷ್ಟು ಜನಗಳು ಈಗ ಮರೆತು ಬಿಟ್ಟಿದ್ದೇವೆ. ಅಂದಿನ ಜನಮಾನಸದಲ್ಲಿ ಜನರು ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೆ
ಅವರು ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆದರೆ ಆ ಸ್ವಾತಂತ್ರ್ಯವನ್ನು ಮರೆತು ನಾವು ಒಂದು ರೀತಿಯ ಸ್ವೇಚ್ಛಾಚಾರದ ಸ್ವಾತಂತ್ರ್ಯವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಹಾಗಾಗಿ ಅದ್ರ ಬಗ್ಗೆ ನಾವು ಒಂದು ಸಾರಿ ಹಿಂದಕ್ಕೆ ಹೋಗಬೇಕು, ಇತಿಹಾಸವನ್ನು ನಾವು ನೋಡಬೇಕು. ಇತಿಹಾಸವನ್ನು ನೋಡಿದಾಗ ಮಾತ್ರ ನಾವು ಮುಂದಿನ ಹೆಜ್ಜೆಯನ್ನು ಇಡಲಿಕ್ಕೆ ನಮಗೆ ಅದು ಮಾರ್ಗದರ್ಶನ ಆಗ್ತದೆ. ಹಾಗಾಗಿ ನಾನು ಮೊದಲನೇದಾಗಿ ಇಂಡಿಪೆಂಡೆನ್ಸ್ ಬಗ್ಗೆ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಏನಂತಂದರೆ, ನಿಮಗೆ ಗೊತ್ತಿದೆ 1885ರಲ್ಲಿ ಈ ಸ್ವಾತಂತ್ರ್ಯ ಚಳುವಳಿ ಪ್ರಾರಂಭ ಆಯಿತು. ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಾವು ಅವಿರತವಾಗಿ ಹೋರಾಟ ಮಾಡಿ ಈ ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಂಥದ್ದು. ಅಂದರೆ ಸುಮಾರು 62 ವರ್ಷಗಳ ಕಾಲ ಈ ಬ್ರಿಟಿಷರ ಕಡೆಯಿಂದ ಸ್ವಾತಂತ್ರ್ಯವನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಹೋರಾಟ ಮಾಡಿ ಸುಮಾರು ಸಾಕಷ್ಟು ಜನರು ಅವರ ಬಲಿದಾನವನ್ನು ಮಾಡಿಕೊಳ್ಳುವುದರ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅಂದರೆ ಅವರ ತ್ಯಾಗ ಏನಿದೆಯೋ ನಾವು ಆ ತ್ಯಾಗವನ್ನು ಇಂದು ಮರೆತು ಒಂದು ರೀತಿಯ ಸ್ವೇಚ್ಛಾಚಾರದ ಸ್ವಾತಂತ್ರ್ಯವನ್ನು ನಾವು ಇವತ್ತಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಮೊದಲಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಕ್ಕಂಥದ್ದು ಏನಂತಂದರೆ, 1885ರಲ್ಲಿ ಹುಟ್ಟಿದಂಥ ಒಂದು ಚಳುವಳಿ ಏನಿದೆಯೋ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಹಲವಾರು ಮಜಲುಗಳನ್ನು ದಾಟಿ, ಅಂದರೆ ಉಪ್ಪಿನ ಸತ್ಯಾಗ್ರಹವನ್ನು ಕೂಡ ಪ್ರಾರಂಭ ಮಾಡಿದರು. ಯಾವಾಗ ಬ್ರಿಟಿಷರು ನಾವು ತಯಾರು ಮಾಡ್ತಕ್ಕಂಥ ಸಾಲ್ಟಿನ ಮೇಲೆ ಟ್ಯಾಕ್ಸನ್ನು ಹಾಕಿದಾಗ ಅವತ್ತು ಆ ಟ್ಯಾಕ್ಸ್ ಹಾಕಿದ್ದನ್ನು ವಿರೋಧವನ್ನು ಮಾಡಿ ಉಪ್ಪಿನ ಸತ್ಯಾಗ್ರಹವನ್ನು ಕೂಡ ಮಾಡಲಾಯಿತು. ಅದರ ಜೊತೆಗೆ ಭಾರತವನ್ನು ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942ನಲ್ಲಿ ಪ್ರಾರಂಭ ಮಾಡಿದಾಗಲೂ ಕೂಡ ಸ್ವಾತಂತ್ರ್ಯದ ಒಂದು ಸಂಗ್ರಾಮವೇ ನಡೆದಂಥ ಸಂದರ್ಭದಲ್ಲೂ ಕೂಡ ಬಹುಮುಖ್ಯವಾಗಿ, ಅದರಲ್ಲೂ ವಿಶೇಷವಾಗಿ ಇವತ್ತು ನೀವೇನು ಆಲ್ ಇಂಡಿಯಾ ಲಾಯರ್ಸ್ ಅಸೋಸಿಯೇಷನನ್ನು ಮಾಡಿಕೊಂಡಿದ್ದೀರಿ, ಬಹುಮುಖ್ಯವಾದಂಥ ಪಾತ್ರ ವಹಿಸಿದವರು ಕೂಡ ಅಂದಿನ ವಕೀಲರುಗಳು. ಸಾಕಷ್ಟು ಜನರು ವಕೀಲರೇ ಅದರಲ್ಲಿ ಭಾಗಿಯಾದಂಥವರು. ಅಂದರೆ ವಕೀಲರು ಮಾತ್ರ ಅಂತಲ್ಲ, ಬೇರೆಯವರು ಕೂಡ ಭಾಗಿಯಾಗಿದ್ದರು. ಆದರೆ ಬಹುಮುಖ್ಯವಾದಂಥ ಕೊಡುಗೆ ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೆಚ್ಚಿನದಾಗಿ ವಕೀಲರುಗಳಿದ್ದರು. ಅವ್ರನ್ನ ಕೆಲವೊಂದು ಜನಗಳನ್ನು ಬೇಕಾದ್ರೆ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಮಾಡ್ತೇನೆ. ಏನು ಗಾಂಧೀಜಿಯವರು ನೇತೃತ್ವವನ್ನು ವಹಿಸ್ಕೊಂಡಿದ್ರು, ಅವರು ಕೂಡ ಒಬ್ಬರು ಬ್ಯಾರಿಸ್ಟರ್ ಆದಂಥವರು, ವಕೀಲರಾಗಿದ್ದಂಥವರು. ಅವರ ಜೊತೆಗೆ ನೋಡಿ ಹೇಗಿತ್ತು ಅಂತಂದರೆ, ವಕೀಲರ ಪಾತ್ರ ಮೊದಲು ಅಂದರೆ ಪ್ರಯರ್ ಇಂಡಿಪೆಂಡೆನ್ಸ್ ಆಲ್ಸೋ ಗಾಂಧೀಜಿ ಜೊತೆಗೆ ಇದ್ದಂಥವ್ರು ಯಾರು, ನಮ್ಮ ಮೊದಲ ರಾಷ್ಟ್ರಪತಿ ಆದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಲಾಂಗ್ ಪ್ರೆಸಿಡೆಂಟ್ ಆಫ್ ದಿಸ್ ಕಂಟ್ರಿ. ಅಂದರೆ 12 ವರ್ಷಗಳ ಕಾಲ 1950ರಿಂದ 62ರವರೆಗೆ ಅವರು ಈ ದೇಶದ ರಾಷ್ಟ್ರಾಧ್ಯಕ್ಷರಾಗಿದ್ದಂಥವರು. ಇದುವರೆಗೂ ಯಾರೂ 12 ವರ್ಷದ ರೆಕಾರ್ಡ್ ಇನ್ನೂ ಮುರಿದಿಲ್ಲ. ಅವರು ಕೂಡ ವಕೀಲರೇ. ಮೊದಲ ಗೃಹ ಮಂತ್ರಿ ಆದಂಥವರು ಕೂಡ ವಕೀಲರೇ, ವಲ್ಲಭಾಯ್ ಪಟೇಲರು. ಮತ್ತು ಬಾಬು ರಾಜೇಂದ್ರ ಪ್ರಸಾದ್ ಅದರ ನಂತರದಲ್ಲಿ ಅಂದಿನ ಕಾನೂನು ಮಂತ್ರಿ ಆದವರು ಕೂಡ ವಕೀಲರೇ, ಅಂದಿನ ಪ್ರಧಾನಮಂತ್ರಿ ಆದವರು ಕೂಡ ವಕೀಲರೇ. ಹಾಗಾಗಿ ಎಲ್ಲ ವಕೀಲರು ಕೂಡ ಅದರಷ್ಟು ಜನ, ಅವರೆಲ್ಲ ಪ್ರೈಮ್ ಪೋಸ್ಟ್ ಇದ್ರೂ ಕೂಡ ಬಹಳಷ್ಟು ಮಂದಿ, ರಾಜಗೋಪಾಲಾಚಾರಿ ಇರ್ಬೋದು, ಚಿತ್ತರಂಜನ್ ದಾಸ್ ಅವರಿರ್ಬೋದು, ವಲ್ಲಭ ಪಂತರು ಇರ್ಬೋದು, ತಿಲಕ್ ಅವರಿರ್ಬೋದು, ಭಾಳಷ್ಟು ಜನ ಎಲ್ಲರೂ ವಕೀಲರಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಅವರದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಂಥವ್ರು. ಅವರ ಜೊತೆಗೆ ಬಹಳಷ್ಟು ಜನ ತಮ್ಮ ಜೀವವನ್ನು ತ್ಯಾಗವನ್ನು ಮಾಡಿ ಹಲವಾರು ಅಡ್ವೊಕೇಟ್ಸ್ಗಳವರ ಪ್ರೊಫೆಷನನ್ನು ಬಿಟ್ಟು, ಇವತ್ತು ನಾವು ಪ್ರೊಫೆಷನ್ ಬಿಡೋದು ಬೇಡ, ಅಳಿಲು ಸೇವೆ ಮಾಡೋಕ್ಕೂ ಕೂಡ ನಾವು ಮುಂದೆ ಬರ್ತಾ ಇಲ್ಲ. ಅಂದಿನ ದಿನಮಾನಸದಲ್ಲಿ ಅವರ ಏನು ಪ್ರೊಫೆಷನ್ ಇತ್ತು, ಅಡ್ವೊಕೇಟ್ ಪ್ರೊಫೆಷನ್ನೇ ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿ ನಮಗೆಲ್ಲ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥವ್ರು. ಆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮೇಲೆ ನಾವು ಇವತ್ತು ಹಿಂದಿನ ದಿನಗಳನ್ನು ನೆನಪಿಸ್ಕೊಳ್ಳೇಬೇಕಲ್ವಾ? ನಾವು ಮುಂದಿನ ದಾರಿಯನ್ನು ಹೆಜ್ಜೆಯನ್ನು ಕಂಡುಕೊಳ್ಬೇಕಾದ್ರೆ ನಾವು ಹಿಂದಿನ ಇತಿಹಾಸವನ್ನು ನೋಡಬೇಕು. ಇತಿಹಾಸವನ್ನು ನೋಡಿದಾಗ ಮಾತ್ರ ನಮಗೆ ನೆನಪಾಗ್ತದೆ. ನಾನು ನಿನ್ನೆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳಿದೆ, ಬಾಗಲಕೋಟೆಯಲ್ಲಿ ಒಂದು ಶಂಕುಸ್ಥಾಪನಾ ಒಂದು ಕಾರ್ಯಕ್ರಮ ಇತ್ತು, ಅಲ್ಲೂ ಕೂಡ ನಾನು ಹೇಳಿದೆ, ನನ್ನ ತಂದೆಯನ್ನು 8 ವರ್ಷದಲ್ಲೇ ನಾನು ಕಳೆದುಕೊಂಡೆ. ಬಟ್ ನಮ್ಮ ತಂದೆ ಕೆಲವೊಂದು ಫೋಟೋಗಳನ್ನು ಇಟ್ಟಿದ್ರು ನಮ್ಮ ಮನೆಯಲ್ಲಿ. ನಾನು ಚಿಕ್ಕ ಬಾಲ್ಯದಲ್ಲಿ ನಾನು ನೋಡಿದ್ದೆ. ಯಾವಾಗ ನಾನು 8 ವರ್ಷದಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು, ಆಮೇಲೆ ನಂತರದಲ್ಲಿ ನನ್ನ ತಾಯಿ ನನಗೆ ಎಜುಕೇಷನ್ ಕೊಟ್ಟು ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಮನೆಯಲ್ಲಿ ನಾನು ಫೋಟೋ ನೋಡಿದ್ದು
ಮೊದಲೆಲ್ಲ ಒಂದು ಈ ರೀತಿ ಇವತ್ತು ನೀವೇನು ಫೋಟೋಗಳು ನೋಡ್ತಾ ಇದ್ದೀರಿ, ಸ್ಪೋರ್ಟ್ಸ್ ಮನ್ ಫೋಟೋ, ಆವಾಗೆಲ್ಲ ಫೋಟೋಗಳು ಮನೆಯಲ್ಲಿ ಫೋಟೋ ಇತ್ತು. ಯಾರ್ಯಾರ್ದು ಫೋಟೋ ಇತ್ತು ಅಂದರೆ ರಾಷ್ಟ್ರ ನಾಯಕರುಗಳ ಫೋಟೋ ಇತ್ತು. ಅದರಲ್ಲಿ ಗಾಂಧೀಜಿ ಫೋಟೋ ಇತ್ತು, ನೆಹರು ಫೋಟೋ ಇತ್ತು, ಬಾಬು ರಾಜೇಂದ್ರ ಪ್ರಸಾದ್ ಅವರ ಫೋಟೋ ಇತ್ತು, ಸುಭಾಷ್ ಚಂದ್ರ ಬೋಸ್ ಅವರ ಫೋಟೋ ಇತ್ತು, ಭಗತ್ ಸಿಂಗ್ ಅವರ ಫೋಟೋ ಇತ್ತು. ಇವತ್ತಿನ ದಿನಗಳಲ್ಲಿ ನೀವು ಯಾರ್ದಾದ್ರು ಮನೆಯಲ್ಲಿ ಈ ಫೋಟೋಗಳನ್ನ ನೋಡ್ತೀರಾ? ಇಲ್ಲ. ಅದಕ್ಕೆ ನಾನು ಇತಿಹಾಸವನ್ನು ನೆನಪಿಸಿದ್ದು. ಅಂದು ನಮಗೆ ಭಾಳಷ್ಟು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ಬಂದ ಮೇಲೆ ರಾಷ್ಟ್ರ ನಾಯಕರುಗಳ ಸಂಖ್ಯೆ ಭಾಳಷ್ಟು ಇತ್ತು. ಇವಾಗ ನೋಡಿ, ಆಫ್ಟರ್ ಇಂಡಿಪೆಂಡೆನ್ಸ್ ಮೇ ಬಿ ನಾವು ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಕೂಡ ಆಚರಣೆ ಮಾಡಿದ್ವಿ, 75 ವರ್ಷಗಳು ಕೂಡ ಕಳೀತು. ಹಿಂದಿನ ರಾಷ್ಟ್ರ ನಾಯಕರುಗಳ ಸಂಖ್ಯೆ ನೋಡಿ, ಆಫ್ಟರ್ ಇಂಡಿಪೆಂಡೆನ್ಸ್ ನೀವು ಟಾರ್ಚ್ ಹಾಕೊಂಡು ಹುಡುಕ್ಬೇಕು ಎಲ್ಲವರೇ ರಾಷ್ಟ್ರ ನಾಯಕರುಗಳು ಅಂತೇಳಿ. ರಾಷ್ಟ್ರ ನಾಯಕರುಗಳಂದರೆ ಸ್ಟೇಟ್ಸ್ಮನ್ಸ್ ಅಂತಂದರೆ ಯಾರು ರಾಷ್ಟ್ರದ ಅಭ್ಯುದಯಕ್ಕಾಗಿ ಕೆಲಸವನ್ನು ಮಾಡ್ತಾರೋ ಅವರು ಮಾತ್ರ ರಾಷ್ಟ್ರ ನಾಯಕರುಗಳಾಗ್ಲಿಕ್ಕೆ ಸಾಧ್ಯ. ಈ ಪೊಲಿಟಿಷಿಯನ್ಸ್ ನಾವು ನೋಡ್ತೀವರಲ್ಲ, ಅವರೆಲ್ಲ ಏನು ಗೊತ್ತಾ, ಪವರ್ ಮಾಂಗರ್ಸ್ ಅಂದರೆ ನಮ್ಗೆ ಹೇಗಾದರೂ ಆಗಲಿ ಬೈ ಹುಕ್ ಅಂಡ್ ಕ್ರುಕ್ ಅಧಿಕಾರ ನಮ್ಮ ಕೈಲಿ ಇರಬೇಕು ಅಂತಕ್ಕಂಥವ್ರು. ಅವ್ರನ್ನ ನಾವು ರಾಷ್ಟ್ರ ನಾಯಕರ ಸಾಲಿನಲ್ಲಿ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ದಟ್ಸ್ ವೈ ಐ ಯೂಸ್ ಟು ಆಲ್ವೇಸ್ ಸೇ ಕಂಟ್ರಿ ಈಸ್ ಫೇಸಿಂಗ್ ಲ್ಯಾಕ್ ಆಫ್ ಸ್ಟೇಟ್ಸ್ಮನ್ಸ್ ಅಂತ ಹೇಳಿ. ಅಂದರೆ ಯಾರು ಸ್ಟೇಟ್ಸ್ಮನ್ಸ್ ಆಗ್ಲಿಕ್ಕೆ ಸಾಧ್ಯ ಅಂತಂದರೆ ಪ್ರತಿಯೊಂದು ಒಂದೊಂದು ಕ್ಷಣದಲ್ಲಿಯೂ ಕೂಡ ಯಾರು ರಾಷ್ಟ್ರದ ಅಭಿವೃದ್ಧಿಗಾಗಿ, ರಾಷ್ಟ್ರದ ಒಳಿತಿಗಾಗಿ, ರಾಷ್ಟ್ರದ ಜನರೇನಿದ್ದಾರೆ ಜನರ ಒಳಿತಿಗಾಗಿ ಗಾಂಧೀಜಿ ಕಂಡಂಥ ಕನಸೇನಿತ್ತೋ ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್ ಅಂತ ಏನಿದೆಯೋ ಆ ವೆಲ್ಫೇರ್ ಸ್ಟೇಟನ್ನು ಕಟ್ಟಲಿಕ್ಕೆ ಅವರ ಮನಸ್ಸು ಯಾವಾಗಲೂ ಸದಾ ತುಡಿತಾ ಇರ್ತದೋ ಅಂಥ ತುಡಿತಾ ಇದ್ದ ವ್ಯಕ್ತಿಗಳನ್ನು ಮಾತ್ರ ನಾವು ರಾಷ್ಟ್ರ ನಾಯಕರು ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ. ಬಾಕಿಯವ್ರನ್ನೆಲ್ಲ ಅಧಿಕಾರದ ಆಸೆಗಾಗಿ ಏನು ಕೆಲಸ ಮಾಡ್ತಾರೋ ಅವ್ರನ್ನ ನಾವು ರಾಷ್ಟ್ರ ನಾಯಕರುಗಳು ಅಂತ ಹೇಳಿ ಅವ್ರನ್ನ ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಂಟ್ರಿ ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಫೇಸಿಂಗ್ ಲ್ಯಾಕ್ ಆಫ್ ಸ್ಟೇಟ್ಸ್ಮನ್ಸ್, ಇದು ಬಹಳ ಒಂದು ರೀತಿಯ ನಮಗೆ ಖೇದಕರ ಸಂಗತಿ ಕೂಡ. ಅದಕ್ಕೆ ನಾನು ಪ್ರಸ್ತಾಪ ಮಾಡಿದ್ದು ರಾಷ್ಟ್ರ ನಾಯಕರ ಕೊರತೆಯನ್ನು ಈ ದೇಶ ಎದುರಿಸ್ತಾ ಇದೆ ಅಂಥೇಳಿ. ಇದು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟ ನಮ್ಮ ಆನ್ಸೆಸ್ಟರ್ಸ್ ಏನಿದಾರೋ ಅವರಿಗೆ ನಾವು ಮೊದಲಿಗೆ ಒಂದು ಸಲಾಮನ್ನು ಹೇಳಬೇಕು. ಅವ್ರಿಗೆ ನಾವು ಸಲ್ಯೂಟ್ ಮಾಡಲಿಲ್ಲ ಅಂತಂದರೆ ನಾವು ನಮಗೆ ದ್ರೋಹ ಮಾಡಿಕೊಂಡಾಗೆ. ಹಾಗಾಗಿ ಅವರ ತ್ಯಾಗ ಬಲಿದಾನಗಳು ಏನಿದೆಯೋ ಆ ತ್ಯಾಗ ಬಲಿದಾನಗಳನ್ನು ನಾವು ಇವತ್ತು ಸ್ಮರಿಸಿದಾಗ ಮಾತ್ರ ನಾವು ಅವರಿಗೆ ಒಂದು ಗೌರವವನ್ನು ಸೂಚನೆಯನ್ನು ಮಾಡಿದ ಹಾಗೆ ಆಗ್ತದೆ ಅನ್ನೋ ಮಾತನ್ನು ನಾನು ಹೇಳ್ತೇನೆ.